ಅದಕ್ಕೇನ್ ಸರ್ಕಾರ ಈಗ 60 ಕ್ವಶನ್ ಕೊಟ್ಟಿದ್ದಾರೆ. ಅದನ್ನೇನು ನಿಮ್ಗೆಲ್ಲ ಮಾಹಿತಿ ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಇರ್ತದೆ. ಅವ್ರು ಬಂದಂತ ಸಮಯದಲ್ಲಿ ನೀವೇ ಅದನ್ನ ಹೇಳ್ತಕ್ಕಂಥದ್ದು. ಮತ್ತೆ ಫಾರ್ಮಟ್ ಏನೇನು ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಫಾರ್ಮೆಟ್ ನಮ್ಮ ಎಲ್ಲ ಪಂಚಾಯತಿ ಮೆಂಬರ್ಸು ಮಾಜಿ ಮೆಂಬರ್ಸು ಅದೆಲ್ಲ ಕಲೆಕ್ಟ್ ಮಾಡಿ ಸಾಮಾನ್ಯವಾಗಿ ನಿಮ್ ಜಾತಿಯವ್ರು ಎಲ್ಲೆಲ್ಲಿ ಇದ್ದಾರೆ ಅಂತ ಹೇಳಿ ಅವ್ರನ್ನೇ ಕರ್ಕೊಂಡು ಹೋಗಿ ಅವ್ರನ್ನೇ ಅದನ್ನ ಪರಮನೆಗೆ ಅದನ್ನ ಕೊಟ್ಟು ಮಾಡಿಸಿದ್ರೆ ಸರ್ಕಾರ ಏನೊಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅದು 100% ಫುಲ್ಫಿಲ್ ಆಗ್ತದೆ ಅಂತಕ್ಕಂಥ. ಅದಕ್ಕೆ ಓಸರ್ ಮಾಡಿದಂತ ಸಂದರ್ಭದಲ್ಲಿ ನಾನೇ MLA ಇದ್ರು ಕೂಡ ನನ್ನೇ ಕೇಳಲಿಲ್ಲ. ಈ ಸರಿ ಆ ತರ ಆಗದ್ ಬೇಡ ಅಂತಕ್ಕಂಥದ್ದು. ಯಾರು ಕೂಡ ನಾಳೆ ನಮ್ಮ ಹತ್ರ ಬರಲಿಲ್ಲ ಅಂದ ಒಂದೇ ಕಾರಣದಿಂದ ಇವತ್ತು ಇಲ್ಲಿ ರಾಮವಾಡಿಲಿ ಫಿಕ್ಸ್ ಮಾಡಿದ್ದೇವೆ. ಇನ್ನು 17 ಪಂಚಾಯತಿಲ್ಲೂ ಕೂಡ ನಾನು ಒಂದೊಂದು ಸಭೆ ಮಾಡ್ತೇನೆ. ಎಲ್ಲ ಜಾತಿ ಸಮುದಾಯದವರು ಕೂಡ ಸಭೆ ಮಾಡಿ ಆಯಾ ಜಾತಿಯವರು ಎಲ್ಲೆಲ್ಲಿದ್ದಾರೆ ನಿಮ್ಮವರು ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ಕೊಟ್ರೆ ಅವರು ಅಪ್ ಟು ಡೇಟ್ ಅವ್ರಿಗೆ ಮಾಡ್ಕೋತಾರೆ. ನಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಏನು ಆಗಬಾರ್ದು. ಅವ್ರಿಗೆ ಏನು ಆಫೀಸರ್ಸು ಮತ್ತು ನಮ್ಮ BO ಟೀಚರ್ಸ್ ಎಲ್ಲ ಏನೇನು ಎಲ್ಲೆಲ್ಲಿ ಹಾಕಿದ್ದಾರೆ ಅವ್ರಿಗೆ 100ಕ್ಕೆ 100 ನಾವು ಸಪೋರ್ಟ್ ಕೊಟ್ರೆ ಸರ್ಕಾರ ಏನು ಕೇಳಿದ್ದಾರೆ ಅದು ಯಶವಂತಪುರದಲ್ಲಿ ಯಾವುದೇ ಕೆಲಸ ಕೊಟ್ಟರು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ 100% ಫುಲ್ಫಿಲ್ ಮಾಡಿದ್ದೇವೆ.